ಎಸ್ ಸರ್, ಮಕ್ಕಳು ಹೇಳ್ತಾ ಇದ್ರು ಇವಾಗಲೇ ತುಂಬ ಕಷ್ಟದಿಂದ ದಿನಗಳನ್ನ ಕೂಡ ನೋಡಿದ್ದೀರಾ ನೀವು ಅಂತ. HMT ಫ್ಯಾಕ್ಟ್ರಿನಲ್ಲಿ ಒಳ್ಳೆ ಕೆಲಸದಲ್ಲೇನೆ ಕೂಡ ಇದ್ರಿ. ಹಾಗಿದ್ರೂ ಕೂಡ ಈ ಸಿನಿಮಾ ನಿಮ್ಮನ್ನು ಸಿನಿಮಾ ರಂಗಕ್ಕೆ ಹೇಗೆ ಸೆಳ್ಕೊಂಡು ಬಂತು ಅಂತೇಳಿ? HNP ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಲಲಿತಾ ಕಲಾ ಸಂಘ ಇರ್ತಿತ್ತು. ಅಲ್ಲಿ ನವಂಬರಲ್ಲಿ ರಾಜ್ಯೋತ್ಸವಕ್ಕೆ ಡಿಪಾರ್ಟ್ಮೆಂಟ್ ವೈಸು ಡ್ರಾಮಾ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಸೊ ನನ್ನ ಡಿಪಾರ್ಟ್ಮೆಂಟಲ್ಲಿದ್ದ ಒಬ್ಬ ಸೂಪರ್ವೈಸರ್ ಗೋವಿಂದರಾಜ್ ಅಂತೇಳಿ, ಅವರು ಒಂದು ನಾಟಕದಲ್ಲಿ ನನ್ನ ಪಾತ್ರ ಮಾಡೋಕ್ಕೆ ಹೇಳಿದ್ರು. ನಾನು ಹೇಳೋದು ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ ಮಾಡಿ ಅಂತ. ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಅವ್ರಿಗೆ ಯಾಕೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನೀವು ಮಾಡ್ತೀರಾ ಮಾಡಿ ನಾನು ಮಾಡಿಸ್ತೀನಿ ಅಂಥೇಳಿ ಹೇಳಿದ್ರು. ನಾನು ಯಾಕೆ ಅನಿಸಿತ್ತು ನಿಮಗೆ ನಾನು ಸೂಟ್ ಆಗಲ್ಲ ಅಲ್ಲಿಗೆ ಅಂತ? ಅಲ್ಲ, ನಾನು ಮಾಡಿರಲಿಲ್ಲ ಯಾವತ್ತು ನಾಟಕ ಗಿಟ್ಕೊಂಡು ಗೊತ್ತಿರಲಿಲ್ವಲ್ಲ. ಅದಕ್ಕೆ ಇನ್ನೊಂದು ಕಾರಣ ಇದೆ ಹೇಳ್ತೀನಿ. ಅದು ಒಂದು ಕಾಲೇಜಲ್ಲೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಕಾಲೇಜಲ್ಲಿ ಒಂದಿನ ಸ್ನೇಹಿತರು ಬರಲಿಲ್ಲ, ಹಿಂಗೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆ. ಎದುರುಗಡೆ ನೋಟಿಸ್ ಬೋರ್ಡ್ ಇತ್ತು, ನೋಟಿಸ್ ಬೋರ್ಡಲ್ಲಿ ನೋಡ್ತಾ ಇದ್ದೆ. ನೋಟಿಸ್ ಬೋರ್ಡಲ್ಲಿ ಒಂದು ನೋಟಿಸ್ ಇತ್ತು, ಕಾಲೇಜ್ ಆ್ಯನಿವರ್ಸರಿ ಡೇಗೆ ಡ್ರಾಮಾ ಸೆಲೆಕ್ಷನ್ ಇದೆ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಪ್ಲೀಸ್ ಕಮ್ ಟು ದಿಸ್ ರೂಮ್ ಅಂತ ಹಾಕಿತ್ತು. ಸರಿ, ಇಲ್ಲಿ ಕೂತಿರೋ ಬಂದು ಅಲ್ಲೋ ಕೂತಿರೋಣ ಅಂತ ಹೇಳ್ಬಿಟ್ಟು ಅಲ್ಲೋದೆ. ಆಗ ನಮ್ಮ ನಾಗಾಭರಣವರು ಸೀನಿಯರ್ ಅಲ್ಲೇ ಇದ್ದರು ಕಾಲೇಜಲ್ಲಿ. ಆಮೇಲೆ ನಮ್ಮ ಪ್ರೊಫೆಸರ್, ಇಂಗ್ಲೀಷ್ ಪ್ರೊಫೆಸರ್ ನಾಗರಾಜ್ ಅಂತಿದ್ರು. ಅವ್ರು ಎಲ್ಲರ ಕೈಗೂ ಡ್ರಾಮಾ ಪುಸ್ತಕ ಕೊಟ್ಟು ಆಡಿಷನ್ ತೊಗೋತಾಯಿದ್ರು, ಓದು ಅಂತ. ನನ್ನ ಟರ್ನ್ ಬಂತು. ಡೈಲಾಗ್ ಓದೋದು ಗೊತ್ತಿರಲಿಲ್ಲ, ಕೇಳಿದಾಗ ಪಾಠದ ಥರ ಓದೆ. ಏನು ರೀ ನೀವು ಇನ್ನೊಂದು ಸಲ ಓದಿ ಅಂದರು. ಇನ್ನೊಂದು ಸಲ ಟ್ರೈ ಮಾಡಿದೆ, ಬರಲಿಲ್ಲ, ಹೋಗಿ ಆಚೆ ಅಂದರು. ಸೊ ಇದು ನೆನಪಿತ್ತಲ್ಲ, ಸೊ ನಟ ಆಗಲ್ಲ ಅಂತ, ಆಗಲ್ಲ ನಾಟಕ ಮಾಡೋದೆಲ್ಲ, ನಮ್ಗೆ ಡ್ರಾಮಾ ಎಲ್ಲ ಆಗಲ್ಲ, ಸೂಟ್ ಆಗಲ್ಲ ಅಂತ ಅವ್ರಿಗೆ ಹೇಳಿದೆ. ಇಲ್ಲ ಸರ್, ನಾವು ಕೈಲಾಗಲ್ಲ ಅಂತ. ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂಥೇಳಿ ಅವರು ನನ್ನ ಕೈಲಿ ನಾಟಕ ಮಾಡಿಸಿದ್ರು. ಅದು ನಾಟಕ ಅದಕ್ಕೂ ಒಪ್ಕೊಂಡಿದ್ದಕ್ಕೆ ರೀಸನ್ ಎಷ್ಟು ಕೇಳಿ. ನಾನು ಇನ್ನೂ ಆಗ ಪ್ರೊಬಿಷನರಿ ಪೀರಿಯಡಲ್ಲಿದ್ದೆ, ವಾಚ್ ಫ್ಯಾಕ್ಟ್ರಿಯಲ್ಲಿ ಸೇರಿ ಫಸ್ಟ್ ವರ್ಷ. ಅದು ಪ್ರೊಬಿಷನರಿ ಪೀರಿಯಡಲ್ಲಿದ್ದೆ. ನಾನು ಹೇಳಿದೆ, ಸರ್ ರಜೆ ಹಾಕಲ್ಲ, ಬರೋಕ್ಕಾಗಲ್ಲ ನನಗೆ ಪ್ರಾಕ್ಟೀಸ್ಗೆ, ಪ್ರೊಬಿಷನರಿ ಪೀರಿಯಡಲ್ಲಿದ್ದೀನಿ ಅಂತ. ಅವ್ರು ರಜದ ಬಗ್ಗೆ ಯೋಚನೆ ಮಾಡಿಬಿಟ್ರೆ, ನೀವು ಅಫಿಷಿಯಲಾಗಿ ರಜಾ ಕೊಡ್ತಾರೆ ಅಂದರೆ ಸ್ವಲ್ಪ ಆಸೆ ಬಂತು. ರಜಾ ಅಂದರೆ ಅಲ್ಲ, ಅದರಲ್ಲೂ ಕೂಡ ಆಗ್ತಾನೆ ಕೆಲಸಕ್ಕೆ ಸೇರಿದ್ದೀರಾ ಅಂದಾಗ ರಜೆಗಳಿಲ್ದೇ ಕೆಲಸ ದುಡಿಸಿರ್ತಾರೆ ಚೆನ್ನಾಗಿ. ಓಕೆ ಸರ್, ಹಾಗಾದ್ರೆ ಬರ್ತೀನಿ ಸರ್, ಸರ್ಕತೆ ಮಾಡ್ತೀನಿ ಅಂತೇಳಿ ಹಾಗಾಗಿ ಆ ನಾಟಕಕ್ಕೆ ಸೇರಿಕೊಂಡೆ. ಬಟ್ ಆ ನಾಟಕಕ್ಕೆ ಸಾಕಷ್ಟು ಪ್ರಸಿದ್ಧಿ ಬಂತು. ಯಾವ ಪಾತ್ರ ನಿಭಾಯಿಸಿದ್ರಿ ಸರ್ ಆ ನಾಟಕ? ನಾನು ಗುರಿಯಾ ಅಂತಕ್ಕಂಥ ಒಂದು ಜೋಕುಮಾರ್ ನಾಟಕ ನಿಮಗೆ ಗೊತ್ತಿದ್ದರೆ, ಜೋಕುಮಾರ್ ಸ್ವಾಮಿ ನಾಟಕ ಅದು. ಅದರಲ್ಲಿ ಗುರಿಯಾ ಅಂತ ಒಂದು ಹಳ್ಳಿ ಹುಡುಗನ ಪಾತ್ರ ಬರುತ್ತೆ, ಆ ಪಾತ್ರ ಮಾಡಿದ್ದೆ. ಆ ಪಾತ್ರಕ್ಕೆ ನಾಟಕಕ್ಕೆ ಏನೂ ಪ್ರಶಸ್ತಿ ಬಂತು, ನನಗೂ ಪ್ರಶಸ್ತಿ ಬಂತು. ಆಮೇಲೆ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ನೀವು, ಇದು ಮಾಡ್ತೀರಾ ಅದು ಮಾಡ್ತೀರಾ ಅಂತ. ಸರಿ ಹೌದಾ ಓಕೆ ಅಂತ. ನಂತರ ಅಲ್ಲಿ ಲಲಿತಾ ಕಲಾ ಸಂಘದ ನಾಟಕಗಳು ಮಾಡ್ತಾಯಿದ್ದೆ. ಸುಮಾರು ನಾಟಕಗಳು ಮಾಡಿದೆ, ಎಲ್ಲದೂ ಸಕ್ಸಸ್ ಆಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಎಲ್ಲರೂ ತುಂಬ ಮೆಚ್ಕೋತಾಯಿದ್ರು ನನ್ನ ಅಭಿನಯನ. ಆಗ ಅಲ್ಲಿನ ಸ್ನೇಹಿತರೆ ಹೇಳಿದ್ರು, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನೀವು ಯಾಕೆ ಹವ್ಯಾಸಿ ರಂಗಭೂಮಿಗೆ ಹೋಗಬಾರ್ದು, ಕಲಾಕ್ಷೇತ್ರಕ್ಕೆ ಯಾಕೆ ಹೋಗ್ಬಾರ್ದು ನೀವು ಅಂತೇಳಿ. ನಾನು ಅಲ್ಲಿ ಯಾರು ನಮ್ಮನ್ನ ಯಾರು ಕೇಳ್ತಾರೆ ರೀ, ನೀವು ಬೇರೆ ಸುಮ್ಮನೆ ಇರ್ರಿ. ಇಲ್ಲ ನೀವು ಹೋಗಿ ಅಂತ ಅಲ್ಲಿ ಕಲಾಕ್ಷೇತ್ರಕ್ಕೆ ಬಂದು ಅಲ್ಲಿ ಕೆಲವು ಜನ ಪರಿಚಯ ಆಗಿ, ಜಯಶ್ರೀ ಅವ್ರಿಗೂ ತಂಡದಲ್ಲಿ ಶಂಕರ್ ನಾಗು ಎಲ್ಲ ಪರಿಚಯ ಆಗಿ ಅಲ್ಲಿ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿಂದ ಸಿನಿಮಾಗೆ ಬುಲ ಬಂತು. ಫಸ್ಟ್ ಟೈಮ್ ತ್ರಿಶೂಲದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ. ಅದರಲ್ಲೂ ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ತ್ರಿಶೂಲ ಫಿಲಮ್ದು ಒಂದು ನಿಮ್ಮ ಲುಕ್ ನೋಡಲಿಕ್ಕೆ ಇಷ್ಟಪಟ್ಟು ನೋಡಿದೆ. ನಿಜವಾಗ್ಲೂ ಭಯಂಕರ ಅಂತ ಅನಿಸುತ್ತೆ. ಫಸ್ಟ್ ಫಿಲಮ್ಮ ಇದು ಅಂತ ಅನಿಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ನಾನು ವಿಲನ್ ಆಗಿ ತೋರ್ಪಡಿಸಬಲ್ಲೆ, ಜನನ ಗೆಲ್ಲಬಲ್ಲೆ. ಯಾಕೆಂದರೆ ಒಬ್ಬ ವಿಲನ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಹೀರೋಗೆ ಅಲ್ಲಿ ಬೆನಿಫಿಟ್ ಇರುತ್ತೆ, ಹೀರೋಗೆ ಒಂದು ಕಳೆ ಇರುತ್ತೆ ಅಂತಕ್ಕಂಥದ್ದು. ಹೀರೋ ಆಗಿ ನಿಲ್ತಾನೆ ಅಂತ. ಅದು ಹಿಂಗೆ ತುಂಬ ಪ್ರಾಕ್ಟೀಸ್ ಮಾಡಿದ್ರು ಸರ್? ಇಲ್ಲ ಪ್ರಾಕ್ಟೀಸ್ ಏನು ಮಾಡಿಲ್ಲ. ತ್ರಿಶೂಲಾಗಿ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನರಸಿಂಹ ಅಂತ ಡೈರೆಕ್ಟರ್, ಅದಕ್ಕೆ ಅವರು ನಮ್ಮ ನಾಟಕದ ಸ್ನೇಹಿತರೆ, ನಾಟಕ ಡೈರೆಕ್ಟ್ ಮಾಡ್ತಿದ್ದವರು. ಅವರು ಸುಮಾರು ಜನ ನಾಟಕದ ಫ್ರೆಂಡ್ಸ್ನೆಲ್ಲ ಆಡಿಷನ್ಗೆ ಕರೆದಿದ್ರು. ಸರಿ, ನನ್ನನ್ನು ಕರೆದಿರೋ ನಾನು ಹೋಗಿರಲಿಲ್ಲ. ಬಟ್ ನನ್ನ ಸ್ನೇಹಿತ ಅವಿನಾಶ್ ಬಲವಂತ ಮಾಡ್ದ ಬಾರೋ ಅಂತ ಹೋದೆ. ಅಲ್ಲಿ ಸುಮಾರು ಒಂದು 72 ಜನ ನಾಟಕದ ಆ್ಯಕ್ಟರ್ಗಳು, ಅಂದರೆ ಸಾಧಾರಣ ಆ್ಯಕ್ಟರ್ಗಳಲ್ಲ. ಅವತ್ತು ಸಾಕಷ್ಟು ಹೆಸರು ಮಾಡಿದ್ದವರು. NSD ಎಲ್ಲ ಮಾಡ್ಕೊಂಬಂದಿದ್ದು ನಮ್ಮ ಶ್ರೀನಿವಾಸ ಬಾಬು ಅವರು, BL ನಾಗೇಶು, ಈಗ ಅನೇಕ ಮಂದಿ, ಸಂಕೇತ್ ಕಾಶಿ ಅವರು, ಸುಮಾರು ಜನ 72 ಜನ ಆರ್ಟಿಸ್ಟ್ ಇದ್ದರು. ಎಲ್ಲರೂ ಆಡಿಷನ್ಗೆ ಬಂದಿದ್ದರು. ಅದೃಷ್ಟವಶ ಆ ಆಡಿಷನಲ್ಲಿ ಫಸ್ಟ್ ಸೆಲೆಕ್ಟ್ ಆದನೇ ನಾನು. ಪ್ರೊಡ್ಯೂಸರ್ಗೆ ತುಂಬ ಇಷ್ಟ ಆಗ್ಬಿಟ್ಟೆ. ಸರಿ, ನಂತರ ಶೂಟಿಂಗ್ ಶುರು ಆಯಿತು. ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ನನ್ನ ಅವಕಾಶ ಬಂದು ನಾನು ಶೂಟಿಂಗ್ ಮಾಡಿ 2-3 ದಿವಸಕ್ಕೆ ಪ್ರೊಡ್ಯೂಸರ್ಗೆ ತುಂಬ ಇಂಪ್ರೆಸ್ ಆಗಿ ಅವರು ಬಂದು ಗಾಂಧಿನಗರೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಒಬ್ಬ ಹೊಸ ವಿಲನ್ ಬಂದಿದ್ದ ನಮಗೆ, ಬಾಲಾಜಿ ಸಿಂಗ್ ಅಂತ. ಈ ವಾಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಆವಾಗ. ಬಂದು ಹೊಸ ವಿಲನ್ ಬಂದು, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿಗೆ, ಮಾಣಿಕ್ ಚಂದ್ ಅವ್ರಿಗೆ, ಚಂದ್ರಲಾಲ್ ಜೈನ್ಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ರು. ಸೊ ನಾನು ಅಲ್ಲಿ ಅದು ಮುಗಿಸ್ಕೊಂಡು ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾಗಲೇ 3 ಸಿನಿಮಾ ಸೈನ್ ಮಾಡಿದೆ.
ಇನ್ನೂ ಸಿನಿಮಾ ರಿಲೀಸ್ ಆಗಿರಲಿಲ್ಲ, ಅದು ಇವತ್ತು ರಿಲೀಸ್ ಆಗಿಲ್ಲ ತ್ರಿಶೂಲ. ಓಕೆ, ಬಟ್ ಅಲ್ಲಿ ಯೂಟ್ಯೂಬಲ್ ಎಲ್ಲ ಸಿಗುತ್ತೆ ಅಲ್ಲ ಸರ್? ಟೈಟ್ ಫ್ರೇಮಲ್ಲಿ ಹಿಂಗೆ ಟೈಟ್ ಫ್ರೇಮಲ್ಲಿ ಒಂದು ನಗು ಬರುತ್ತೆ ನಿಮ್ಮದು, ಭಯಂಕರ ಅಂತ ಅನಿಸುತ್ತೆ ಆ್ಯಕ್ಚುಲಿ ಆ ನಗು. ಸೊ ಆ ಮೂಲಕವಾಗಿ ನೀವು ಸಿನಿಮಾ ರಂಗದಲ್ಲಿ ವಿಲನ್ ಆಗಿ ನಿಮ್ಮ ಜರ್ನಿಯನ್ನು ಶುರು ಮಾಡ್ತೀರಾ ಸರ್. ಅದೇ ಸಮಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಯಂಗ್ ವಿಲನ್ಸ್ಗೆ. ಚರಣ್ ರಾಜ್ ಅವರು ಪಾಪ್ಯುಲರ್ ಆಗಿದ್ರು ಇಲ್ಲಿ. ಅವರು ತೆಲುಗು ಒಂದು ಸಿನಿಮಾ ಸಕ್ಸಸ್ ಆಗ್ಬಿಟ್ಟು ತೆಲುಗಲ್ಲಿ ಬ್ಯುಸಿ ಆಗೋದ್ರು ಅವರು. ಸೊ ಹಂಗಾಗಿ ಇಲ್ಲಿ ಯಂಗ್ ವಿಲನ್ಸ್ ಯಾರೂ ಇಲ್ಲ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಕಾಲ ಒಂದು ಪ್ಲ್ಯಾನ್ ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡಿ ನಿಮ್ಮಂಥ ಒಬ್ಬ ದೊಡ್ಡ ಸ್ಟಾರನ್ನು ನಮಗೆಲ್ಲರಿಗೂ ಕೊಡುಗೆಯಾಗಿ ಕೊಟ್ಬಿಡ್ತು ಕಾಲ ಅಂತ ಹೇಳ್ಬೋದು. ಎಸ್, ಅಫ್ಕೋರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.